ಹಾಯ್ ಚಿರಾಯು. ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನನ್ನ ಡೇ ಸ್ಟಾರ್ಟ್ ಆಗ್ತದೆ ಇವತ್ತು ನಮ್ಮನೆ ಕಿಚನಿಂದ. ಯಾವಾಗೂ ನನ್ನ ಡೇ ಸ್ಟಾರ್ಟ್ ಆಗೋದೆ ಕಿಚನಿಂದ ಗೈಸ್. ರಂಜು ನೋಡ್ತಾ ಇರ್ಬೋದು, ನನ್ನ ಬಾಟ್ಲಿಗೆ ನೀರು ತುಂಬಿಸ್ತಾ ಇದ್ದಾನೆ. ಅದು ಅವರ ರೆಗ್ಯುಲರ್ ಡ್ಯೂಟಿ ಆಗಿರುತ್ತೆ. ಸೊ ಏನು ತಿಂಡಿ ಮಾಡೋದು, ಏನು ಅಡುಗೆ ಮಾಡೋದು ಅಂದರೆ ದೊಡ್ಡ ಟಾಸ್ಕ್ ಆಗುತ್ತೆ ಗೈಸ್. ಬೆಳಗ್ಗೆ ಎದ್ದಿದ್ದೆ ಓಕೆ ಅಂತ ಹೇಳ್ಬಿಟ್ಟು ಏನು ಮಾಡಲಿ ಅಂತ ಯೋಚನೆ ಮಾಡಿ ಫೈನಲ್ ಆಗಿ ಸರಿ ಅಂತ ಹೇಳ್ಬಿಟ್ಟು ಎಗ್ ಬುರ್ಜಿ ಮಾಡಿ ಚಪಾತಿ ಮಾಡೋಣ ಅಂತ ಡಿಸೈಡ್ ಮಾಡಿ, ಸೊ ಅದಕ್ಕೆ ಬೇಕಾಗಿರೋದನ್ನೆಲ್ಲ ರೆಡಿ ಮಾಡ್ಕೊಂಡು ಮಾಡ್ತಾ ಇದ್ದೀನಿ. ಸೊ ಇನ್ನೊಂದೇನು ಗೊತ್ತಾ ಗೈಸ್, ನಮ್ಮ ಅಬ್ವಿಯಸ್ಲಿ ಎಲ್ಲರೂ ಮನೇಲಿ ಇದೆ ಆಗುತ್ತೆ ಅನ್ಸುತ್ತೆ. ಸೊ ಏನ್ ಮಾಡ್ಲಿ ಅಂತ ಕೇಳಿದ್ರೆ ಏನೋ ಒಂದು ಮಾಡು ಅಂತಾರೆ. ಏನೋ ಒಂದು ಅಂತ ಅದು ಒಂದು ಅವ್ರು ಹೇಳಿದ್ರೆ ಸೊ ನಮಗೂ ಕುಕ್ ಮಾಡಕ್ ಈಸಿ ಆಗತ್ತಲ್ವಾ. ಅಂಥದ್ರಲ್ಲೂ ನಮ್ಮಂತ ಕುಕಿಂಗ್ ಬರ್ದೇ ಇರೋರ್ಗಂತೂ ತುಂಬಾ ಕಷ್ಟನೇ ಆಗತ್ತೆ ಗೈಸ್. ಏನ್ ಮಾಡೋದು ಅಂತಾನೆ ನಮಗೂ ಗೊತ್ತಾಗಲ್ಲ. ಸರಿ ಓಕೆ ಆಗಿದಾಗ್ಲಿ ಅಂತ ಹೇಳ್ಬಿಟ್ಟು ಸರಿ ನಾನು ಮಾಡಕ್ಕೆ ರೆಡಿ ಮಾಡಿದೆ. ಸೊ ಮಾಡ್ತಾ ಇದ್ದೀನಿ, ನೀವೇ ನೋಡ್ತಾ ಇರ್ಬೋದು. ಸೊ ದಯವಿಟ್ಟು ನನ್ನ ರೆಸಿಪಿನ ಯಾರು ಟ್ರೈ ಮಾಡಬೇಡಿ. ಮಾಡಿದ್ರು ಚೆನ್ನಾಗಿ ಬರುತ್ತೆ, ಬಟ್ ಆದ್ರೆ ಹೇಳ್ತಾ ಇದ್ದೀನಿ ಬೇಡ ಅಂತ ಹೇಳ್ಬಿಟ್ಟು. ಸೊ ನೋಡ್ತಾ ಇದ್ದೀರಲ್ಲ ನೀವು, ಮಾಡ್ತಾ ಇದ್ದೀನಿ. ಎಗ್ಗೆಲ್ಲ ಫಸ್ಟ್ ಇದೆಲ್ಲ ಮಾಡ್ಕೋಬೇಕು. ಈ ತರ ಹಾಕಿದಾದ್ಮೇಲೆ ಸ್ವಲ್ಪ ಹೊತ್ತು ಮಿಕ್ಸ್ ಮಾಡ್ಬಿಟ್ಟು ಸೊ ಲಿಡ್ ಕ್ಲೋಸ್ ಮಾಡಿದ್ರೆ ಅದು ಕ್ಲೀನ್ ಆಗಿ ಬಾಯ್ಲ್ಡ್ ಆಗುತ್ತೆ. ಅದೆಲ್ಲ ಕ್ಲೀನಾಗಿ ಬಾಯ್ಲ್ ಮಾಡ್ಕೊಂಡು ಮಿಕ್ಕೊಂಡು ಇನ್ನೊಂದು ಕಡೆ ನಾನು ಚಪಾತಿ ಹಿಟ್ಟು ಕಲಸಿಟ್ಟು, ಸೊ ಇದು ಮಾಡಕ್ ಮುಂಚೆನೆ ಕಲಸಿಟ್ಕೊಂಡ್ಬಿಟ್ಟಿದ್ದೆ. ನೋಡಿ ಈ ತರ ಕಲಸಿಟ್ಕೊಂಡಿದ್ದೀನಿ. ಸ್ವಲ್ಪನೇ ಕಲಸಿಟ್ಕೊಂಡು, ಬಿಕಾಸ್ ನಾವು 3 ಜನ ಅಲ್ವಾ ಇರೋದು. ಸೊ ಹಾಗಾಗಿ ಸ್ವಲ್ಪ ಕಲಸಿಟ್ಕೊಂಡಿದ್ದೆ. ಯಾವಾಗೂ ನಂಗೆ ಚಪಾತಿ ಮಾಡ್ಬೇಕಾದ್ರೆ ರಂಜು ಹೆಲ್ಪ್ ಮಾಡ್ತಾರೆ. ಸೊ ನಾನು ಎಲ್ಲ ಇದು ಮಾಡ್ಕೊಟ್ರೆ ಅವ್ರು ಬೇಯಿಸ್ಕೊಡ್ತಾರೆ, ಅದೊಂದು ಖುಷಿ. ಇನ್ನ ಚಪಾತಿ ಮಾಡ್ದಾಗೆಲ್ಲ ನಮ್ ಚಿಂಟುಗಂತೂ ಸ್ವಲ್ಪ ಕೊಡ್ಲೇಬೇಕು. ನೋಡಿ ಹೋಗಿ ಕುತ್ಕೊಂಡು ಆಟ ಆಡ್ತಾ ಇದ್ದಾನೆ. ಅಲ್ಲಿ ಹೋಗ್ಬಿಟ್ಟು ಏನು ಅಂತ ಕೇಳಿದ್ರೆ ಅಲ್ಲಿ ನೋಡು ಅಂದ್ರೆ ಏನ್ ಚಿಂಟು ಅದು ಅಂದ್ರೆ ಸ್ನೇಕ್ ಅಂತಂದ. ಸರಿನಪ್ಪ ಆಯ್ತು, ನೀನ್ ಸ್ನೇಕ್ ಅಲ್ಲೇ ಆಟ ಆಡ್ಕೊ ಅಂತ ಹೇಳ್ಬಿಟ್ಟು ಮತ್ತೆ ನಾನು ಕಿಚನ್ಗೆ ಹೋದೆ. ಕಿಚನ್ಗೆ ಹೋಗಿ ಸೊ ನನ್ನ ಫ್ರೆಂಡ್ ಇಂದ ವಿಡಿಯೋ ಮಾಡ್ತಾ ಇದ್ದೆ. ಹೌದು ಹಿಂಗೆ ಮಾಡ್ಬೇಕು ಅಂತಿದ್ರು. ಸೊ ನಾನಿರೋ ಹೈಟಿಗೆ ಅವ್ರಿರೋ ಹೈಟಿಗೆ ನಾನು ಈ ತರ ವಿಡಿಯೋ ಮಾಡಿದ್ರೆ ಅವ್ರ ಬುಡೇನೆ ಕಾಣಿಸಲ್ಲ ಗೈಸ್. ನೀವು ನೋಡ್ತಾ ಇರ್ಬೋದು ಹೆಂಗ್ ಕಾಣಿಸ್ತಾ ಇದಾರೆ ಅಂತ ಹೇಳ್ಬಿಟ್ಟು. ಸೊ ಏನ್ ಮಾಡಕ್ಕಾಗಲ್ಲ, ಅವ್ರ ಹೈಟ್ ಇದ್ದಾರೆ, ನಾನು ಸ್ವಲ್ಪ ಹೈಟ್ ಕಮ್ಮಿ. ಸೊ ಅಡ್ಜಸ್ಟ್ ಮಾಡ್ಕೊಳ್ಳಿ ಅಷ್ಟೇ ಅಂತ ಹೇಳ್ಬಿಟ್ಟು ವಿಡಿಯೋ ಮಾಡ್ತಿದ್ದೆ. ಅಷ್ಟರಲ್ಲಿ ಚಿಂಟುನು ಏನೋ ಹೇಳ್ತಾ ಇದ್ದ, ಹಂಗ್ ಹಿಂಗು ಹೇಳ್ತಾ ಇದ್ದ, ಕೈ ತೊಳಸು ಅಂತಿದ್ದ. ನಾನು ನೋ ತೊಳಸಲ್ಲ ಅಂತ ಹೇಳ್ತಿದ್ದೆ. ಸರಿ ಅವ್ರಪ್ಪ ಗೊರೆಸ್ತಿದ್ದ. ಅವರಪ್ಪ ಯಾಕೋ ನನ್ಗೆ ಗೊರೆಸ್ತೀಯಾ ಅಂತಿದ್ರು. ಅಲ್ಲಿ ನೋಡಿ ಎಷ್ಟು ಪುಟ್ಟು ಚಪಾತಿ ಮಾಡಿದ್ ನಮ್ ಚಿಂಟುಗೋಸ್ಕರ. ಇನ್ನೊಂದು ಇಲ್ಲಿ ಬಂದು ಅಷ್ಟ್ರಲ್ಲಿ ಮತ್ತೆ ಅವ್ನು ಟಿವಿ ನೋಡ್ತಾ ಇದ್ದ. ಏನ್ ಮಾಡ್ತಾ ಇದ್ದಾನೆ ಅಂತ ಹೋದ್ರೆ ಪಾಂಡಕಾರ್ನ ನಿಲ್ಸ್ಬಿಟ್ಟು ಮೆಕ್ಯಾನಿಕ್ ಕೆಲಸ ಮಾಡ್ಕೊಂಡು ಸರಿ ನೋಡ್ತಿದ್ದೆ. ಸರಿ ನೋಡು ಅಂತ ಹೇಳ್ಬಿಟ್ಟು ನಾನ್ ಕಿಚನ್ಗೆ ಬಂದು ರಂಜುಗೆ. ಚಿಂಟುದು ಸ್ನಾನ ಆಯ್ತು, ಜೋಜಿ ಮಾಡಕ್ ಹೋಗ್ತಾವನೆ. ಜೋಜಿ ಮಾಡ್ಕೊ ಮಗ್ನೆ, ಬೇಗ ಡ್ರೆಸ್ ಹಾಕ್ತೀನಿ. ಓಕೆ ತೀಯಕ್ ಆಗ್ತಿಲ್ಲ. ಕ್ಲೀನಾಗಿ ಜೋಜಿ ಮಾಡ್ಕೊಳ್ಳಿ. ಸಾಕು. ಎಲ್ಲಿವ ಏನು ಬಾಯ್ ಮಾಡ್ದೆ ಜೋಜಿಗೆ? ಓಕೆ. ಸ್ನಾನ ಆಯ್ತು, ಇನ್ನ ರೆಡಿ ಮಾಡೋಣ ಅಂತ ಹೇಳ್ಬಿಟ್ಟು ಅವನಿಗೆ ಬಟ್ಟೆ ಕ್ರೀಮ್ ಎಲ್ಲ ತೆಗೆದಿಟ್ಟು ಇನ್ನ ಫೈನಲ್ ಆಗಿ ಅವನ್ನ ರೆಡಿ ಮಾಡಿದೆ. ಹಾಯ್ ಚಿರಾಯು, ಎಲ್ಲಿ ನೋಡಿ ಇಲ್ಲಿ ಮಮ್ಮಿನ. ಮತ್ತೆ ಮತ್ತಿನ್ನೇನು ಮುಂದೆ ಕೇಳು. ಸೇಮ್ ಗೈಸ್, ಸೇಮ್ ರೊಟೀನ್. ಆಪಲ್ ಆಫ್ ಸ್ನಾನ ಆದಮೇಲೆ ಆಪಲ್ ಬೇಕು ಅಲ್ವಾ ಚಿಂಟು? ನಿಂಗೆ ಆಪಲ್ ಅಂದ್ರೆ ಇಷ್ಟನಾ? ಜಾಸ್ತಿ ಇಷ್ಟನಾ? ಏನಕ್ಕೆ? ಸುಮ್ಮನೆ ಯಾಕೆ ಬೇಗ ಹೇಳು. ಸುಮ್ಮನೆ ಯಾಕೆ? ಸುಮ್ಮನೆ ಅಷ್ಟೇ. ಅದನ್ನ ಸೈಡ್ಗಿಡು ಅದನ್ನ. ಮತ್ತೆ ಏನ್ ಸಮಾಚಾರ? ಏನು ಸಮಾಚಾರ ಇಲ್ಲ. ಯಾಕೆ? ಇವಾಗ ಎಲ್ಲೋಗ್ತೀರಾ ನೀವು? ಆಚೆ ಮಮ್ಮಿ ಅಂದ್ರೆ ಮಮ್ಮಿ ಜೊತೆ ಆಚೆ ಹೋಗ್ತೀಯಾ? ಆಚೆ ಅಂದ್ರೆ ಎಲ್ಲಿಗೆ? ಆಚೆ ಅಷ್ಟೇ. ಸರಿ ಓಕೆ, ಬಾಯ್.
ಸೊ ಇನ್ನೆಲ್ಲ ಮುಗಿಸ್ಕೊಂಡಿದ್ದು ನಾವು ಹೊರಟಿದ್ದು ಎಲ್ಲಿಗಪ್ಪ ಅಂತಂದ್ರೆ ನಿಮ್ಗೂ ತೋರ್ಸ್ಕೊಡ್ತೀನಿ ಬಂದು. ಮನೇಲಿದ್ದು ಏನು ದಬಾಕೋದಿಲ್ಲ ಅಂತ ಹೇಳ್ಬಿಟ್ಟು ಸರಿ ಅಂತ ಅವ್ರ ಜೊತೆಗೆ ನಾವು ಅವ್ರು ಬನ್ನಿ ಹೋಗೋಣ ಅಂತಂದ್ರೆ ಸರಿ ಅಂತ ಅವ್ರ ಜೊತೆಗೆ ನಾವು ಹೊರಟಿದ್ದು ಎಲ್ಲಿಗೆ ಅಂತ ತೋರಿಸ್ತೀನಿ ಬನ್ನಿ. ನೋಡಿ ನಮ್ ಚಿಂಟು ನೋಡಿ ಹೆಂಗ್ ಕೂತಿದ್ದಾನೆ, ಹೀರೋ ತರ ಇದಾನಲ್ಲ ಗೈಸ್ ನಮ್ ಚಿಂಟು. ಸಖತ್ತಾಗಿ ಕಾಣ್ತಿದ್ದಾನಲ್ಲ. ಅವ್ನ್ಗೆ ಆಚೆ ಹೋದ್ರೆ ಸನ್ ಗ್ಲಾಸಸ್ ಹ್ಯಾಟ್ ಬೇಕೇ ಬೇಕು, ಮ್ಯಾಂಡ್ರೇಟರಿ ಆಗಿ ಬೇಕು, ಕೇಳ್ತಾನೆ. ಸೊ ಫೈನಲ್ ಆಗಿ ನಾವು ಬಂದಿದ್ದು ಈ ಶಾಪ್ಗೆ. ಇಲ್ಲಿ ನೋಡಿ, ಇಲ್ಲಿಗೆ ಏನಕ್ಕಪ್ಪ ಬಂದಿದ್ರು, ಅವ್ನ್ ಕಿವಿ ಓಲೆ ಕಿತ್ಕೊಂಡ್ಬಿಟ್ಟಿದ್ದೆ, ಅದಕ್ಕೆ ಬಂದಿದ್ದು. ನೋಡಿದ್ರಲ್ಲ ಮಗು ಹೆಂಗ್ ಅಳ್ತಿದೆ ಅಂತ. ಮತ್ತೆ ಅಲ್ಲಿಂದ ನಾವು ನೆಕ್ಸ್ಟ್ ಹೊರಟಿದ್ದು ಎಲ್ಲಿಗಪ್ಪ ಅಂತಂದ್ರೆ ಅವ್ರ ಸ್ಕೂಲ್ ಹತ್ರ, ಅವ್ರ ಮಕ್ಳ ಸ್ಕೂಲ್ ಹತ್ರ ಹೋದ್ವಿ. ಏನಕ್ಕೆ ಅಂತಂದ್ರೆ ಅಲ್ಲಿ ಹೇಳ್ತೀನಿ ಬನ್ನಿ. ಸೊ ಹೋಗ್ತಾ ಹೋಗ್ತಾ ಹಂಗೆ ಅವರು ಏನೋ ಮಾತಾಡ್ತಾ ಇದ್ರು, ನಾನು ಹೌದಾ ಸರಿ ಅಂತ ಹೇಳ್ಬಿಟ್ಟು ನಾವು ಹಂಗೆ ಮಾತಾಡ್ಕೊಂತ ಹೊರಟ್ವಿ. ಅದ್ರಲ್ಲಿ ಬೇರೆ ಆ ಅಕ್ಕ ಕೂದ್ಲು ನಮ್ ಚಿಂಟುನ ಡಿಸ್ಟರ್ಬ್ ಮಾಡ್ತಿತ್ತು. ಆ ಸ್ಕೂಲ್ ಹತ್ರ ಬಂದು ಅವ್ರ ಮಗಳಿಗೆ ಲಂಚ್ ಬಾಕ್ಸ್ ನ ಕೊಟ್ಬಿಟ್ಟು ನಾವು ಹೊರಟಿದ್ದು ಮಿನಿ ಡಿಮಾರ್ಟ್ ಕಡೆ ಹೊರಟ್ವಿ. ಬಿಕಾಸ್ ಹೋಗೋಣ ಏನಾದ್ರು ತಗೊಳ್ಳೋಣ ಅಂತಾನೆ ಹೋದೆ. ಅಲ್ಲಿ ಹೋಗೋಷ್ಟ್ರಲ್ಲಿ ನನ್ ಮಗ ಸ್ಪೆಕ್ಸ್ ತೆಗ್ದು ಟೊಪ್ಪಿ ಕೊಟ್ಟು ಎಲ್ಲ ನಾನು ಕೊಟ್ಬಿಟ್ಟು ಅವನು ಫಸ್ಟ್ ಶಾಪಿಂಗ್ ಮಾಡೋ ಅಂತಾರ ಫಸ್ಟ್ ಓಡೋಗಿ ನೋಡಿ ಹೋಗ್ತಾ ಇದ್ದಾನೆ. ಯಾವ ಕಡೆ ಹೋಗ್ಬೇಕು ಅಂತ ಯೋಚನೆ ಮಾಡಿ ಓಡೋಗಿ ಅವ್ನ್ಗೆ ಏನೇನ್ ಬೇಕು ಅದನ್ನೆಲ್ಲ ತೆಗ್ದಿಟ್ಕೊಂಡಿದ್ದಾನೆ. ನೋಡಿ ಅವ್ನ ಕೈಯಲ್ಲೇ ಇರುತ್ತೆ ಏನೇನ್ ಬೇಕು ಅನ್ನೋದನ್ನ. ಫಸ್ಟ್ ಹೋಗಿ ತಗೊಂಡಿದ್ದ ಬಾಲ್ ತಗೊಂಡಿದ್ದ. ಆಮೇಲೆ ನೋಡಿ ಈಗ ಹೆಂಗ್ ತೆಗ್ದಿಟ್ಕೊಂಡಿದ್ದಾನೆ. ಸರಿ ಅಂತ ಅವರು ನೋಡ್ತಿದ್ರು, ಏನ್ ಅವ್ರಿಗೆ ಮ್ಯಾಟ್ ಬೇಕಿತ್ತಂತೆ, ಅದಕ್ಕೆ ಬಂದಿದ್ರು ಅವರು. ಸರಿ ಅಂತ ನಾನು ನೋಡ್ದೆ ಗಸ್, ನನ್ಗೂ ಏನ್ ಇಷ್ಟ ಆಗಿರ್ಲಿಲ್ಲ. ಸರಿ ಅಂತ ಹೇಳ್ಬಿಟ್ಟು ಫೈನಲ್ ಆಗಿ ನಾವ್ ಏನ್ ತಗೊಂಡ್ವಿ ಅಂತ ಗೊತ್ತಾ ನಿಮ್ಗೆ, ಒಂದು ಹಾಲು ಮ್ಯಾಟ್ ತಗೊಂಡು ಸರ್ ರಿಟರ್ನ್ ಬಂದ್ವಿ. ನಮ್ ಚಿಂಟುನ ನೋಡಿ ಏನೆಲ್ಲ ಪೋಸ್ ಕೊಡ್ತಾನೆ, ಏನೆಲ್ಲ ಮಾಡ್ತಾನೆ. ವಿಡಿಯೋ ಮಾಡ್ತೀನಿ ಅಂತ ಹೇಳಿದ್ರೆ ಸಾಕು, ಅಷ್ಟ್ರಲ್ಲಿ ಹಂಗೆ ಅವನಿನ್ನ ಸ್ಟಾರ್ಟ್ ಮಾಡ್ತಾನೆ ಪೋಸ್ ಕೊಡೋದನ್ನ. ನೀವೇ ನೋಡ್ತಾ ಇರ್ಬೋದು ನೋಡಿ ಹೆಂಗೆಲ್ಲ ಮಾಡ್ತಿದ್ದಾನೆ ಅಂತ ಹೇಳ್ಬಿಟ್ಟು. ಸಖತ್ತಾಗಿ ಆಕ್ಟ್ ಮಾಡ್ತಾನೆ ಅವನಂತೂ. ಸರಿ ಸಾಕ್ ಬಿಡು ಅಂತಂದ್ರುನು ಇಲ್ಲ ಅಂತ ಹೇಳ್ಬಿಟ್ಟು ಸರಿ ಮಾಡ್ತಾ ಇರ್ತಾನೆ. ಸರಿ ಮಾಡು, ಅವನ್ ಖುಷಿನ ನಾವ್ಯಾಕ್ ಬೇಡ ಅಂತ ಹೇಳ್ಬಿಟ್ಟು ಮಾಡಿ. ಅಷ್ಟ್ರಲ್ಲಿ ಅವ್ರ ಮಗ ಬಂದ, ಅವ್ರ ಮಗನ ಪಿಕ್ ಮಾಡ್ಕೊಂಡು ಹೋದೆ. ಅವ್ನ್ ಥಿಂಕ್ ಮಾಡ್ತಿದ್ದ, ಯಾವಾಗ ಇವ್ರು ವಿಡಿಯೋ ಮಾಡದಿರೋರು ಇವತ್ತು ಏನಕ್ಕೆ ವಿಡಿಯೋ ಮಾಡ್ತಾ ಇದಾರೆ ಅಂತ ಹೇಳ್ಬಿಟ್ಟು ಅವ್ನ್ ಕೇಳ್ತಿದ್ದ. ಸರಿ ಅಂತ ಹೇಳ್ಬಿಟ್ಟು ನಾನು ಹೇಳ್ದೆ, ನಿನ್ನೆ ಯೂಟ್ಯೂಬ್ ಅಲ್ಲಿ ಅಪ್ಲೋಡ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ನಾನು ಅವ್ನ್ಗೆ ಹೇಳ್ಕೊಂಡು ಮಾತಾಡ್ಕೊಂಡು ಹಂಗೆ ಬಂದ್ವಿ. ಸೊ ಬರ್ತಿದ್ರೆ ನೋಡ್ತಾ ಇರ್ಬೋದು ಭವಿಷ್ಗೆ ಎಷ್ಟು ಖುಷಿ ಆಗ್ತಾ ಇದೆ ಅಂತ ಹೇಳ್ಬಿಟ್ಟು ಫುಲ್ ಸ್ಮೈಲು. ಸೊ ಅಂತೂ ಇಂತೂ ಆಯ್ತು, ನಾವು ಫೈನಲ್ ಆಗಿ ಮನೆ ಕಡೆ ಹೊರಟ್ವಿ. ಸೊ ಮನೆಗೂ ತಲುಪಿದ್ವಿ. ಇಷ್ಟೇ ಗೈಸ್, ಇಲ್ಲಿಗೆ ಈ ವಿಡಿಯೋನ ನಾನು ಏನು ಮಾಡ್ತಾ ಇದ್ದೀನಿ. ಐ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಗೈಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ ಪ್ಲೀಸ್. ಇಲ್ಲಿಗೆ ಈ ವಿಡಿಯೋನ ನಾನು ಏನು ಮಾಡ್ತೀನಿ, ನೆಕ್ಸ್ಟ್ ವಿಡಿಯೋನಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್, ಲವ್ ಯು.